Indian government to bring back him from the UK to face charges of financial crime in India. ನನಗೆ ಮುಂಚೆ ಬರೀ ಪ್ರೆಸ್ಟೀಜ್ ಕುಕ್ಕರ್ ಒಂದೇ ಗೊತ್ತಿದ್ದು. ಲ್ಯಾಂಬರ್ಗಿನಿ ಶೋರೂಮ್ ಗೈಸ್ 1910 ಪೊಲೀಸ್ ಸ್ಟೇಷನ್. ಇವಾಗಿನ ಪೊಲೀಸ್ ಸ್ಟೇಷನ್ ನೋಡ್ತೀರಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗೆ ಗೊತ್ತಾ, ಇವತ್ತೆಲ್ಲ ಹೋಗ್ತಿದ್ದೀವಿ, ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಎಲ್ಲರೂ ಈ ವ್ಲಾಗಿಗೆ ಕಾಯ್ತಿದ್ದೀರಾ. ನಾನು ಅವತ್ತೊಂದು ಹಳೆ ವ್ಲಾಗಲ್ಲಿ ಹೇಳಿದ್ದೆ ನೆಕ್ಸ್ಟ್ ವ್ಲಾಗ್ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ನೋಡಿ ಅಂತ. ಅದೇ ಇವತ್ತಿನ ವ್ಲಾಗ್. ಜಸ್ಟ್ ವೇಟ್ ಆ್ಯಂಡ್ ವಾಚ್. iPhone kupi, restoran плати, без повода мне подари кольцо с моим именем, позвони мозгу, чай без повода обнимай, ай, любить и не уважай, ай, чувства самые сильные, это базовый минимум. ಗೈಸ್, ಚಂದನ್ ಬಂದ. ಇವಾಗ ಎಲ್ಲ ಹೊರಡ್ತಿದ್ದೀವಿ. ಎಲ್ಲಿ ಅಂತ ನೀವು ತಮ್ಮನೇಲ ಥಿಯೇಟರಲ್ಲಿ ನೋಡಿರ್ತೀರ. ವಿಡಿಯೋ ಕೊನೆದಂಗೆ ನೋಡಿ, ಚೆನ್ನಾಗಿರುತ್ತೆ ವಿಡಿಯೋ. ಹೆಂಗೆ ಗೊತ್ತಾ, ಇದು ನಮ್ಮ ಗ್ರೂಪಲ್ಲಿ ಮಿರರೇ ಓಪನ್ ಮಾಡ್ಕೊಂಡಿಲ್ಲ, ಹಂಗೆ ಬರ್ತೀನಿ ಗಾಡಿ ಓಡಿಸ್ಕೊಂಡು. ಆ ಕಡೆ ನೋಡ್ಕೊಂಡೇ ಬರಲಿಲ್ಲ. ಏನು ಗೊತ್ತಾ, ನಮ್ಮ ಗ್ರೂಪಲ್ಲಿ ಎಲ್ಲರಿಗೂ ಕಾರ್ ಹುಚ್ಚಿದೆ ಆಯಿತಾ. ಎಲ್ಲರೂ ಕಾರ್ ತಗೊಂಡ್ರೆ ಹೆಂಗಿರುತ್ತೆ, ಎಲ್ಲ ಬೇಣೋದು, ಒಬ್ಬ ಆಡಿ, ಒಬ್ಬ ಫಾರ್ಚುನರು. ಯಾರ್ದಾರು ಮದುವೆಗೆ ಲೈನಾಗಿ ನಿಲ್ಸ್ಬೋದು. ನಿನ್ನೆ ಆಂಟಿ ಹೇಳಿದ್ರಲ್ಲ, ಅವ್ರ ಫ್ರೆಂಡಿನ ಮದುವೆ ಅಂತ ನಿಲ್ಸಿರಲ್ಲ, ಆ ಥರ ನಿಲ್ಸ್ಕೊಂಡು ನೋಡ್ರಿ. ಗೈಸ್, ನಮ್ಮನ್ನ ಬಂದ ಚಾರ್ಜರ್ ಬಿಟ್ಟೋಗಿದ್ದ, ಇವಾಗ ತೊಗೊಂಡ, ಇವಾಗ ಹೋದ. ಹಾಂ, ಬಂದು 10 ನಿಮಿಷ ಆಯ್ತು. ನಾವು ಸ್ಪೋರ್ಟ್ಸ್ ಮೋಡ್ ಆನ್ ಮಾಡಿದ್ದೆ. ಅವ್ನು ಫೋನ್ ಮಾಡೋದು, ನಾನು ರೂಮ್ ಬಿಟ್ಟೆ. ಆವಾಗ ಪುಣ್ಯ ಆಯ್ತು. ಬರಲ್ವಾ? ಟ್ರಾಫಿಕ್ ನೋಡಿ, ಇಲ್ಲಿಂದ ಅಲ್ಲಿ ನೋಡ್ರಿ. ಅಯ್ಯಪ್ಪ, ಚಂದ ನೋಡ ಇಲ್ಲಿ, ನೋಡಿದ್ವಿ. ಅದು ಮುಂದೆನೂ ಇದೆ ಕಣ ಇನ್ನು. ಟ್ರಾಫಿಕ್ ಫುಲ್ಲು. ನಮ್ಮ ಅಕ್ಕನ ಮುಖ ನೋಡ್ರಿ. ನಾನು ಮಾಡಿಸ್ಬೇಕು, ಟಿಂಕ್ರಿಂಗ್ ಮಾಡ್ಸೋಕ್ಕಾಗಲ್ಲ. ನಮ್ಮ ಅಕ್ಕ ಬೇಜಾರಾಗಿದ್ದಾರೆ. ಅದೇ ಅಪಾಯಿಂಟ್ಮೆಂಟ್ 4:25 ಆಯ್ತಲ್ಲ. ನ್ಯಾಚುರಲ್ ಬಿಡೇ ಚೆನ್ನಾಗಿದೆ, ಅದು ಬಿಟ್ಟು ಏನೋ ಮಾಡಿಸ್ತಾರಂತ. ಖುಷಿ ಕೆಲಸ ನಂಗೆ ಮಾಡ್ಸ್ಕೊಂಡು ಕರ್ಕೊಂಬರೋದು ಅಷ್ಟೇ. ಇವಾಗ ಅಲ್ಲಿ ಬಿಟ್ಟು ಬೇರೆ ಕಡೆ, ಇಲ್ಲ ಅಂದ್ರೆ ಇನ್ ಕೇಸ್ ಬೇರೆ ಕಡೆ ಹೋಗಿ ಮಾಡಿಸ್ಬೇಕು. ಹುಚ್ಚಿಡ್ದು ಬಿಡಿದೆ ಗೈಸ್, ಕೆರಟಿನ್ ಮಾಡಿಸ್ಬೇಕು ಅಂತ. ಅದು ಯಾಕೆ ಅಂತ ಗೊತ್ತಿಲ್ಲ. ರಾತ್ರಿಲ್ಲ ನಿದ್ದೆ ಮಾಡಿಲ್ಲ ನಾನು. ಈಗ ಹೋಗಲ್ಲ, ಮಲ್ಕೊಳ್ಳೋಣ ಅಂತ. ಕೆರಟಿನ್ ಮಾಡಿಸೋಣ ನೋಡ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ತನಕ ಫುಲ್ ಜಾಮು. ಹಿಂದೆ ನೋಡ್ರಿ, ಅಯ್ಯೋ ದೇವ್ರೆ. ಇದು ನಂದಿ ಗ್ರ್ಯಾಂಡ್ ಅಂತ ಬರುತ್ತೆ. ಇಲ್ಲಿ ಎಲ್ಲ ಸೆಲೆಬ್ರಿಟೀದು ಈವೆಂಟ್ಸ್ಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಇಲ್ಲೇ ನಡೆಯೋದು. ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರೋದಿಲ್ಲ. ಗಣೇಶು, ಉಪೇಂದ್ರ, ಸುರ್ಜನ್ ಲೋಕೇಶ್, ದುನಿಯಾ ವಿಜಯ್ ಎಲ್ಲ ಹೊಸ್ಕೇರಿ. ಯಶ್ ಮನೆ ಒಂದು ಕಾಂಟ್ರವರ್ಸಿ ಇದೆ ಗೊತ್ತಾ? ಯಶ್ ಮನೆ ಅವ್ನು ತಗೊಂಡಿಲ್ಲ, ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳಿ ಇದು ಮಾಡಿ ಏನೋ ಆಗಿತ್ತಲ್ಲ ಕಾಂಟ್ರವರ್ಸಿ. ಒಂದು ಆ ಮನೆ ಇಲ್ಲೇ ತೋರಿಸ್ತಾರೆ. PS ಕಾಲೇಜ್ ಯಾರು ಸೇರಿಲ್ವಾ ನಿಮ್ಮ ಫ್ರೆಂಡ್ಸ್ PS-ಗೆ? ಇಲ್ಲ, ಇದು ಶಿವಮೊಗ್ಗ PS ಅಲ್ಲ, ಇದು ಪೀಪಲ್ ಎಜುಕೇಶನ್ ಸೊಸೈಟಿ. ಇದು ಅವನು ಯಡಿಯೂರಪ್ಪ ಬ್ರ್ಯಾಂಡ್ ತಗೊಂಡಿರೋದು ಅಷ್ಟೇ. ಅದು ಫಾರಿನ್ ಇದು PS. ನಮ್ಮ ಜಿಮ್ಮಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ, ಅವ್ನು ಬರ್ತಾನೆ ಇಲ್ಲಿ PS. ನೋಡಿ ಫುಲ್ ನೋಡೋದು ಹೆಂಗೆ ಎಷ್ಟು ದೊಡ್ಡದಿದೆ. IT ಹಬ್ಬ ಇದ್ದಂಗಿದೆ ಒಳ್ಳೆ. ಕಾಲೇಜ್ ಫುಲ್ ಹಿಂದೆ, ಇದರಿಂದ ನನ್ನ ರೂಮ್ ಇದ್ದು ಪಕ್ಕದ ರೋಡಲ್ಲಿ ಹೋಗ್ಬಿಟ್ಟು ಬಟ್ ಒಂದೊಂದ್ಸರಿ ಹಿಡಿಯಲ್ಲ. ಸಂಡೆ ಅಲ್ವಾ ಇವತ್ತು? ಆ ಕಡೆ ಎಲ್ಲ ಸಿಗಕ್ಕಲ್ಲ, ಆ ಕಡೆ ಹೋಗಿದ್ದಾರೆ. ನೋಶಿಲ್ಲ, ಪಕ್ಕದ ರೋಡಲ್ಲಿ ಹೋದ್ರೆ ನನ್ನ ರೂಮ್ ಸ್ಟ್ರೈಟ್ ಡೌನು. ಈ ಕಡೆ ರೈಟಿಗೆ ಒಂದು ಇದೆಯಲ್ಲ ರೋಡು, ಸ್ಟ್ರೈಟ್ ಡೌನ್ ಹೋದ್ರೆ ನನ್ನ ರೂಮ್. ಎಲ್ಲ ಇಲ್ಲೇ ಫುಲ್ ಲೋಕಲ್ ಸ್ಟ್ರೀಟ್ ಇದೆ. ಹೇಳ್ತೀರ ನೋಡ್ರೆ ಅರ್ಥ ಆಗ್ತದೆ ನನಗೆ.
ಸ್ಟ್ರೀಟ್ ಫುಡ್ ಸಂಜೆ ಆದ್ರೆ ಈ ರೋಡಲ್ಲಿ. ಸಖತ್ತಾಗಿತ್ತು ಸ್ಟ್ರೀಟ್ ಫುಡ್ ಚೆನ್ನಾಗಿತ್ತು. ಜಯನಗರ ಎಲ್ಲ ಫುಡ್ಡಿಗೆ ಏನು ಕಮ್ಮಿ ಇಲ್ಲ, ಒಳ್ಳೊಳ್ಳೆ ಫುಡ್ ಸಿಗುತ್ತೆ. ಇದೆ ದೇವೇಗೌಡರು ಪೆಟ್ರೋಲ್ ಬಂಕ್. ದೇವೇಗೌಡ ಪೆಟ್ರೋಲ್ ಬಂಕ್. ಚಲೋ ಹೆಸರು ಅವ್ರು ಯೂಟ್ಯೂಬ್ ಎಲ್ಲ ಮಾಡಲು ಗೊತ್ತಾಯ್ತು. ಒಟ್ಟು ವಿಡಿಯೋ ತೋರಿಸೋದು ಫ್ರೆಂಡ್ ಗ್ಯಾರೇಜ್ ಇನ್ಸ್ಟಾದಲ್ಲಿ ಸರ್ಚ್ ಮಾಡಿ. ಅವ್ರ ಮನೆ ಇಲ್ಲೇ ಇರೋದಾ? ಬ್ಯಾಂಗ್ಳೂರಲ್ಲಿ ಹೆವಿ ಕ್ರೇಜಿ ಕಲೆಕ್ಷನ್ ಇರೋದು ಅವ್ರ ಹತ್ರ. ಕರೆದು ಅವ್ನು ಇವಾಗ ಇದು ಮಾಡ್ತಾ ಇದ್ದಾನೆ, ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರದ್ದು ಮನೆ ಇದೆ ಅಂತೆ. ಇಲ್ಲೊಂದು ಸಣ್ಣ ಕ್ಲಿಪ್ ಹಾಕ್ತೀನಿ ನೋಡ್ರಿ ಅವ್ರದ್ದು ಯಾರಂತ. ಗೊತ್ತಾಗತ್ತೆ ನಿಮಗೆ ಅವ್ರ ಮನೆ ಇಲ್ಲೆಲ್ಲರದು. ಅವ್ರು ಯಾರು ಅಂತ ಗೈಸ್, ಬಟ್ ಇವರೆಲ್ಲ ಹೇಳ್ತಾ ಇದ್ದಾರೆ, ಅವ್ರನ್ನ ತೋರಿಸ್ತೀನಿ. ನಿಮಗೆಲ್ಲ ಗೊತ್ತಿರ್ತಾರೆ ಅನ್ಸುತ್ತೆ. ಅಂದ್ರೆ ದಸರಾ ಟೈಮಲ್ಲೆಲ್ಲ ಅವ್ರದ್ದೆಲ್ಲ ಬರೋದು, ದಸರಾ ಮತ್ತೆ ಇದೆಲ್ಲ. ಆ ಕಡೆ ರೋಡ್ ಆಯುಧ ಪೂಜಾ ಟೈಮ್ ನೋಡೋ ವಿಡಿಯೋ ನೋಡಿದೆ ಪಕ್ಕದಲ್ಲಿ ಇನ್ನೊಂದು ಅಣ್ಣ 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 ನೋಡಿ ಅಂತ ಪಾಪ ಇದೇನಾ ಅಂತ. ರೈಟ್ಸ್ ಇದಲ್ಲ ಅವ್ನು ಫುಲ್ ಮನೆನೇ ಬರುತ್ತದು. ಫುಲ್ ಸೆಕ್ಯೂರಿಟಿ ನಿಂತಿರ್ತವ್ರು ಮುಂದೆ. ಹೌದಾ? ಅದು ಮುಂದೆ ಮುಂದೆ ಅನ್ಸುತ್ತೆ. ಅನ್ಸುತ್ತೆ. ಅಲ್ಲಿ ಮುಂದೆ ವೆಲ್ಫೇರ್ ಹಾ ಇದೆ ಕಣ. ಇನ್ನೂ ಅಪ್ಡೇಟ್ ಕೊಡ್ತಾನೆ ನೋಡೋಣ. ಬುಕ್ಕಿಂದ ಅಪ್ಡೇಟ್ ಇದೆ. ಇದೆ ಕಣ್ರ ಗೈಸ್. ಫುಲ್ ಒಳಗೆ ನೋಡ್ರಿ ಬೇಕಾದ್ರೆ ಫುಲ್ ಇದೆಲ್ಲ ಕಾಣುತ್ತೆ. ಇದೇ ಮನೆ. ನಿಮ್ಗೆ ಅನ್ಸೋದೇ ಇಲ್ಲ ಅಲ್ಲ, ಇಲ್ಲಿಂದ ಹಿಂದೆ ರೋಡ್ ತನಕ ಒಂದೇ ಫುಲ್ಲು. ಗೈಸ್ ನಮ್ಮ ಅಕ್ಕ ಸಲೂನ್ ಹೋಗ್ತಿದ್ದಾರೆ. ಸರಿ ಬಾಯ್. ಅಲ್ಲಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಹಾಂ ನಾವು ಅವನು ಹೋಗ್ತಿದ್ದು ಬಿಟ್ಟು ಬರ್ತಾರೆ. ಅದಾದಮೇಲೆ ಇವಾಗಿರೋದು ಚೆನ್ನಾಗಿ ಒಂದು ಪ್ಲೇಸಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ನಮ್ಮ ಅಕ್ಕನ ಬಿಟ್ಟು ಬಂದಮೇಲೆ ನಾವು ಹೋಗ್ತೀವಲ್ಲ, ಆ ಪ್ಲೇಸ್ ನೋಡಿ ನೀವಿಗೆ ತಲೆ ಮೈಂಡ್ ಆಫ್ ಆಗ್ಬಿಡ್ಬೇಕು. ಶಾಕಲ್ಲಿ ಇರ್ತೀರಾ. ಅಲ್ಲಿ ಅನ್ಕೊಂಡಿದ್ದು ಬಂದರೆ ಅದು ಬಂದರೆ ಇರ್ತೀರಾ, ಇಲ್ಲಾಂದರೆ ಗೊತ್ತಿಲ್ಲ. ಇಲ್ಲಾಂದರೆ ನಿರಾಶೆ ಆಗಿ ವಾಪಸ್ ಬರ್ತೀವಿ ಅಷ್ಟೇ. ಬಟ್ ಇರ್ತೀರಾ. ಗೈಸ್ ನಮ್ಮ ಅಕ್ಕ ನಮ್ಮ ಬಾಬಾ ಬಿಟ್ಟು ಬರಕ್ಕೆ ಹೋಗಿದ್ದಾರೆ. ಅಲ್ಲಿ ಇನ್ಫೆಕ್ಷನ್ ಇದೆಯಲ್ಲ, ಅಲ್ಲಿ ಹೋಗಿದ್ದಾರೆ. ಅಷ್ಟೊಂಕ ನಾನು ಚೆನ್ನೂ ಕಾಫಿ ಕುಡಿದ್ದೀವಿ. ಆಮೇಲೆ ಗೈಸ್ ಬಾಬಾ ಬಂದರು, ಅಕ್ಕನ ಬಿಟ್ಟು ನಾವು ಕಾಫಿ ಕುಡಿದ್ದೀವಿ. ಅವನೇನೋ ತಿಂದಿಲ್ಲ ಕಾಫಿ ಕುಡಿಯೋಕೆ. ಸ್ವಲ್ಪ ಅದಕ್ಕೆ 5 hours ಆಗುತ್ತೆ ಅಂತ. ಅಲ್ಲ ಜಸ್ಟ್ 8 ಒಂದಕ್ಕೆ 5 hours ಅಂತ. ಅದಕ್ಕೆ ಇದೆಲ್ಲ ಮಾಡ್ಸಲ್ವಂತೆ, ಫೇಶು ಅದೆಲ್ಲ ಮಾಡ್ಸಲ್ವಂತೆ, ಬರೀ ಕೆರೆಟಿನ್ ಅಷ್ಟೇ ಅಂತ. ಅದಕ್ಕೆ 5 hours ಅಂತೆ. ಮತ್ತು ಅದು ಮಾಡ್ಸೋಕ್ಕೆ 5 hours ಅಂತ. ಅದಕ್ಕೆ ಕೆರೆಟಿನೇ ತಗೊಂಡು ಸವಾರು 1 by 1 ಬರ್ತಾ ಇದೆ. ಹೊಂಡ ಬಿಗ್ ವಿಂಗ್ ಹಾಂ ಅದೆಲ್ಲ ಇದಿದೆಯಲ್ಲ, ಸಿಗಿಯಾರು ಅದೆಲ್ಲ. ಗೈಸ್ ಏನು ಕಾಯ್ತಿದ್ರಲ್ಲ, ನಿಯರ್ ಬೈ ಬರ್ತಿದೆ. ಹಾಂ ಈ ಕಾರ್ ನೋಟಿಸೇ ಮಾಡಿಲ್ಲಲ್ಲ ನೀನು? ನೋಡಿದೆ ಕಣ. ಅದೇ ಇಲ್ಲಿ ಎಲ್ಲೋದ್ರೂ ಕಾಣುತ್ತಲ್ಲ. ಹೊಸ ನೀರು ಬಂದಾಗ ಹಳೆ ನೀರು ತಳ್ತಾರೆ ಅಂತ ಆ ಥರ ಅಲ್ಲ ಇಲ್ಲ ಕಣ, ಸಡನ್ ಆಗಿ ಕಾಣಿಸಿದ್ರೆ ಓಕೆ. ಇಲ್ಲಿ ಎಲ್ಲೋದ್ರೂ ಹಾಡಿ ಎಲ್ಲ ಕಾಣಿಸ್ತಾ ಇದೆ. ನೋಡಿದೆ. ಮತ್ತಲ್ಲಿ ಬೆಂಜು ಅಲ್ಲೊಂದು ಬೆಂಚು. ಲಾಯಲ್ ಆಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಲಾಯಲ್ ಆಗಿರ್ಬೇಕು. ಲಾಯಲ್ ಆಗಿದ್ದಾನಂತೆ. ಲಾಯಲ್ಟಿ ಇರ್ಬೇಕು ಯಾವತ್ತು. ಗೈಸ್ ಇಷ್ಟು ತನಕ ಏನು ಕಾಯ್ತಿದ್ರಲ್ಲ, ಆ ಪ್ಲೇಸಿಗೆ ಬಂದಿದ್ದೀನಿ. ನಾನು ಸ್ವಲ್ಪ ದೂರ ಇದೆ, ಹೋಗಿ ತೋರಿಸ್ತೀನಿ. UB ಅಲ್ಲ, ಕಿಂಗ್ ಫಿಶರ್ ಟವರ್ ಇದು. ಅವ್ರ ಪಕ್ಕದಲ್ಲಿ UB ಸಿಟಿ ಮಾಲ್ ಇದೆ. ಅಲ್ಲಿಗೆ ಹೋದ್ಮೇಲೆ ಹತ್ರ ಹೋದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಇಲ್ಲಿಂದ ವ್ಯೂ ಕರೆಕ್ಟಾಗಿ ಸಿಗ್ತಿಲ್ಲ ನೋಡಿ. ಹಿಂಗಿದೆ, ಗೊತ್ತಲ್ಲ ವಿಜಯ್ ಮಲೆ ಅಂದು. ಏನೊಂದು 5 ಪಾಶ ನೋಡುತ್ತಾ UB ಸಿಟಿ ಟವರು. ಈ ಕತೆ ಗೊತ್ತಿರಬೇಕಲ್ಲ ನಿಮಗೆ. ಏನಂದರೆ ತಮಾಷೆಗೆ ಹೋಗಿ ಮನೆ ಹೋಗಿ ಬಿಲ್ಡಿಂಗ್ ಮೇಲೆ ಹೋಗಿರೋದು. ರೋಡ್ ಒಬ್ರು ಇದು ವಿಠಲ್ ಮಲ್ಯ ರೋಡ್. ಅಲ್ಲ ತಮಾಷೆಗೆ ಹೋಗಿ ಮನೆನೇ ಮೇಲೆ ಹೋಗಿದ್ಯಲ್ಲ. ಅವರು ಪ್ರತಿದೋರ ಮಾಡ್ತಿರೋದು. ಬಟ್ ಆದರೂ
ಗೈಸ್ ನೀವು ಎಷ್ಟೊಂದು ರೀಲ್ಸ್ ನೋಡ್ಬೋದು, ಎಲ್ಲ ಲಕ್ಸುರಿ ಕಾರ್ಸ್ ಇದೇ ಶೆಲ್ ಪೆಟ್ರೋಲ್ ಬಂಕಿಗೆ ಬರೋದು ನೋಡಿ. ಇದೇ ಶೆಲ್ ಪೆಟ್ರೋಲ್ ಬಂಕಿಂದ ಹೊರಗೆ ಹೋಗೋದು. ಅಲ್ಲ, ಈ ಒಂದು ಮನೆ ನೆಲದಿಂದ ಸ್ಟ್ರೈಟ್ ಎತ್ತಿರೋದಲ್ಲ, ಯಪ್ಪ ದೇವರೇ. ಅಲ್ಲ ಗೈಸ್, ಹೆಂಗೆ ಗೊತ್ತಾ, ಈ ಮನೆ ಗ್ರೌಂಡ್ ನೆಲದಲ್ಲಿ ಇದ್ದಿದ್ದನ್ನ ಇಲ್ಲಿ ಇಷ್ಟಿರೋದನ್ನ ಇಷ್ಟು ಹೈಟ್ ತಗೊಂಡೋಗಿ ಕೂರಿಸ್ತಾರೆ ಅಂದರೆ ತಮಾಷೆ ಮಾತಾಡಿರಿ ನೋಡ್ರಿ. ಅಯ್ಯಪ್ಪ ಗೈಸ್, UB ಸಿಟಿ ಮಾಲಿಗೆ ಬಂದಿದ್ದೀವಿ. ಆದರೆ ನಮ್ಮ ಲಕ್ಕಿಗೆ ಇವತ್ತು ಯಾವುದೇ ಕಾರೇ ಬಂದಿಲ್ಲ. ಒಂದ್ಸರಿ ಬೇಸ್ಮೆಂಟ್ ನೋಡೋಣ, ಇನ್ನೂ ಸಿಕ್ಕಿಲ್ಲ ನಿಮಗೆ ಸದ್ಯ. ಗೈಸ್ ಪಾರ್ಕಿಂಗಿಗೆ ಬಂದ್ವಿ. ನೀವು ನಾರ್ಮಲಾಗಿ ಪೋರ್ಷನ್ ಎಲ್ಲ ವಿಡಿಯೋದಲ್ಲಿ ನೋಡಿದ್ದೀರಾ. ಅದು ಬಿಟ್ಟರೆ ನೋಡಿ ಮತ್ತು ಪೋರ್ಷೆ ನೀವು ಹಿಂದಿನ ಬ್ಲಾಗ್ ನೋಡಿರ್ತೀರ, ಅದರಲ್ಲಿ ಬರೀ BMW. ಬಟ್ ಈ ಬ್ಲಾಗಲ್ಲಿ ಫುಲ್ಲು ಪೋರ್ಷ್ ಅದು ಬಿಟ್ಟರೆ ಅಲ್ಲೊಂದು BMW X7 ಇದೆ ನೋಡಿ. BMW X7 ಗೈಸ್, ಅಲ್ಲಿ ಒಂದು ಕಾರ್ ಇದೆ, ಅದನ್ನ ಕವರ್ ಮಾಡಿದ್ದಾರೆ. ಕಾರ್ನ ಯಾವ ಕಾರು ಅಂತ ನೋಡೋಣ ಅಂತ. ಗೈಸ್ ನಾವೇನೋ ಅಂದ್ಕೊಂಡ್ಬಂದ್ವಿ ಗೈಸ್, ನಾವೇನೋ ಫೀಲಲ್ಲಿ ಬಂದ್ವಿ, ಯಾವುದೋ ಲಕ್ಸುರಿ ಕಾರ್ ಇರುತ್ತೆ ಅಂತ. ಬಟ್ ಇದು ಈ ಕಡೆ ಕವರ್ ಮಾಡ್ರೆ ಮಮ್ಮಿನಿ, ಈ ಕಡೆ ಶರ್ಟ್ ಏನೋ ಅನ್ಕೊಂತೀನಿ. ಏನೂ ಇಲ್ಲವೇ ಇಲ್ಲ. ಅದೇ ಬೋರ್ಡ್ ಇರಬೇಕು. ಫಸ್ಟ್ ಫ್ಲೋರ್ ಎಕ್ಸಿಟ್ ಅನ್ಸುತ್ತೆ. ಫಸ್ಟ್ ಫ್ಲೋರ್ ಎಸ್, ಇಲ್ಲಿ ಬಂದರೆ ಮಾತಾಡೋಕ್ಕಾಗಲ್ಲ ನಮಗೆ ಅಷ್ಟೇ. ಪೊಲಿಟಿಕ್ಸಿಗೆ ಬಂದಿಲ್ಲ. ಪೊಲಿಟಿಕ್ಸಿಗೆ ಬಂದಿಲ್ಲ ಅವನು. ಸಚ್ ವಿಕಿಪೀಡಿಯಾ. ಫಾರ್ಮರ್ ಪೊಲಿಟಿಷಿಯನ್. ಅವನು MP ಆಗಿದ್ದ ಒಂದ್ಸಲ. ನೋಡು, ಈಸ್ ಎ ಸಬ್ಜೆಕ್ಟ್ ಆಫ್ ಆನ್ ಎಕ್ಸ್ಟ್ರಾರ್ಡಿನರಿ effort by the Indian government to bring back him from the UK to face charges of financial crime in India. Shit. ಆದರೆ ಇವಾಗೆಲ್ಲ ಇದಾಗಿದೆಯಲ್ಲ, ಕ್ಲಿಯರ್ ಆಗಿದೆಯಲ್ಲ ಒಂದು. ಅದೇ ಎಲ್ಲ ಮಾರದ ಎಲ್ಲ ವಶಪಡಿಸ್ಕೊಂಡಿದ್ದಾರೆ. ಇದೇನು ಟಾಯ್ಸ್ ಅಂತ ಇದೆ, ಜಸ್ಟ್ ವಿಸಿಟ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ತರ್ಬೋದಿಲ್ಲ ರಿಮೋಟ್ ಕಾರು. ಎಷ್ಟಿದೆ ಪ್ರೈಸು? 4200. 4200 ಅಲ್ಲ, ಜಾಸ್ತಿ ಇದೆ. 4800. 4299. ಇದು ಒರಿಜಿನಲ್ ಎಮರೇಟ್ಸ್. ಆದರೆ ಫೀಲ್ ಸಿಗ್ತಿಲ್ಲ ಕಣದು. ಹಾಂ, ಫ್ಯಾನ್ ಆಗಿದ್ರೆ ತೊಗೊಂಬಂದು ನೋಡಿ. ಇದು ಮ್ಯಾಂಚೆಸ್ಟರ್ ನಾರ್ಮಲ್ ಅಂತ ಫೀಲೇ ಸಿಗ್ತಿಲ್ಲ. ಕಾಪಿ ಅನ್ಸಂಗೆ ಫೀಲ್ ಆಗ್ತಿದೆ. ಕಾಪಿ ಅಲ್ಲ, ಮುಟ್ಟಿದ್ರೆ ಆ ಥರನೇ ಫೀಲ್ ಆಗ್ತಾರೆ. ಸಿಗ್ಲಿ ಅಂತ ಇಲ್ಲ, ನಾರ್ಮಲ್ಲಾಗಿ ಮೊಳೆ ಏನಿರುತ್ತೋ ಆ ಥರ ಇದೆ ಅಷ್ಟೇ. ಕ್ಯಾಂಡಿ ಸಿಗಿಲ್ಲ. ಚಾಕ್ಲೇಟ್ ತಗೊಂಡೋಗ್ಬಿಟ್ರೆ ಅಷ್ಟೇ. ರಿಯಲ್ ಹಿಂಗಿದೆ. ಮನೆ ಒಳಗೆ ಹೊಡೆದೊಳಗೆ
ಹಾಟ್ ವೀಲ್ಸ್. ನಾನು ಹಾಟ್ ವೀಲ್ಸ್ ತುಂಬ ಸ್ಟೋರ್ ಮಾಡಿದ್ದೀನಿ ಮನೇಲಿ. ತುಂಬ ಅಂದರೆ ಒಂದು 10 ಸೇವ್ ಮಾಡಿದ್ದೀನಿ. ಇನ್ನೂ ಇಂಟ್ರೆಸ್ಟ್ ಬಂದರೆ ಚೆನ್ನಾಗಿದೆ, ಆದರೆ ಸಿಕ್ಕಿಲ್ಲ ಅಂತ ತೊಗೊಂಡಿಲ್ಲ ಅಷ್ಟೇ. ಇಲ್ಲೂ ಏನು ನಾರ್ಮಲ್ ಆಗಿದೆ ಅಂಥದ್ದು ಏನಿಲ್ಲ. ಒಂದು 10 ಹಾಟ್ ವೀಲ್ಸ್ ಇದೆ ಮನೇಲಿ ಇವಾಗ. ಅದಕ್ಕಿಂತ ನಾನು ಗ್ಯಾರಾಜ್ ಥರ ಮಾಡಿದ್ದೀನಿ. ಒಂದು ಬ್ಯಾಗಿಗೆ 900. ಇದಕ್ಕೆ ಹಾಂ 4 ಸೇರಿ 5 ಬೇಸ್. ಇದು ನೋಡ್ರಿ ಹಿಂಗಿದೆ ಹಾಟ್ ವೀಲ್ಸ್, ಕ್ರೇಜಿ. ಸಿಗೋದು ಇದೆಲ್ಲ. ಏನಿಲ್ಲ, ಅದೇ ಮುಂಚೆ ಐಫೋನ್ ನೋಡೋಕ್ಕೆ ರಿಲಯನ್ಸ್ ಡಿಜಿಟಲು ಇಲ್ಲ ಅಂದರೆ ಯಾವ್ದಾರು ಒಂದು ಐಫೋನ್ ಸ್ಟೋರ್ ಕಾಣಿಸಿದ್ರೆ ಓಡೋಗ್ತಾ ಇದ್ವಿ. ನಾವು ಅಷ್ಟೇ ಶಿವಮೊಗ್ಗದಲ್ಲಿ ನಾನು ಚಂದನ್ನು ಐಫೋನ್ ನೋಡೋಕ್ಕೆ ಅಂತಲೇ ರಿಲಯನ್ಸಿಗೆ ಹೋಗ್ತಿದ್ವಿ, ಐಫೋನ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ. ಬಟ್ ಆದರೆ ಈಗ ಕೈಯಲ್ಲಿದೆ ಫೋನು, ಫೀಲೇ ಸಿಗ್ತಾ ಇಲ್ಲ. ಇವಾಗ ಆ್ಯಕ್ಚುಲಿ ಕಾಮನ್ ಆಗಿಬಿಟ್ಟಿದೆ. ಸಿಗೋ ತನಕ ಅಷ್ಟೇ ಕಣೋ ವ್ಯಾಲ್ಯೂ. ಇವಾಗ ಕಾಮನ್ ಆಗಿದೆ ಅಂತ. ಸಿಕ್ಕಾದ್ರ ಮೇಲೆ ಗೈಸ್ ಗೊತ್ತಾ ಚಿನ್ನಸ್ವಾಮಿ ಸ್ಟೇಡಿಯಂ ಫೆಡ್ಲೈಟ್ ನೋಡಿ ಇದೆ ಗೈಸ್. ಹೆಂಗೆ ಗೊತ್ತಾ, 1.6 ನಾನು ಸ್ವಲ್ಪ ಲೇಟ್ ಮಾಡಿದೆ. ಜಿ ವ್ಯಾಗನ್ ಇದರೊಳಗೆ ಹೋಯ್ತು. ಜಿ ವ್ಯಾಗನ್ ದಟ್ ಸೈಡ್. ಗೈಸ್ ಅವಾಗಲೇ ನೋಡಿ ನಾನು ಬ್ಲ್ಯಾಕ್ ಕಲರ್ ಜಿ ವ್ಯಾಗನ್ನು, ಇದು ವೈಟ್ ಕಲರ್ ಇದೆ. ಸೊ ಅಲ್ಲಿ ಗೈಸ್ ಕಷ್ಟ ಆಗುತ್ತೆ ತುಂಬ. ನಿಮಗ ಒಂದ್ಸತಿ ಸ್ಪ್ರೇ ಏನಾರು ಮಾಡ್ಕೊಬೇಕಿತ್ತು. ಸ್ಟಡಿ ಟೇಬಲ್ ತೊಗೊಂಬಿಡಿ, ಅದು ಚೇರ್ ಬರುತ್ತಲ್ಲ. ಅದು ನೆಕ್ಸ್ಟ್ ಮಂತ್ ತೊಗೊಳ್ಳೋಣ. ವರ್ಕ್ ಮಾಡೋ ನೋವಾಗತ್ತೆ. ಆ್ಯಕ್ಚುಲಿ ನಾನು ಯೂಟ್ಯೂಬೆಲ್ಲ ನೋಡೋ ಟೈಮ್ಗೆ ವೀಡಿಯೋ ಕುತ್ಕೊಂಡು ನೋಡ್ತಾ ಇರ್ತೀನಲ್ಲ, ಆ ಟೈಮ್ ಗೆಬ್ಬಿ ನೋವು ಬರುತ್ತೆ ನನಗೂ. ಗೈಸ್ ಜಿ ವ್ಯಾಗನ್ ಆವಾಗಲೇ ಬ್ಲ್ಯಾಕ್ ಕಲರ್ ನೋಡಿದೆ, ಜಿ ವ್ಯಾಗನ್ ಅನ್ನಲ್ಲ ಇದೆ ಜಿ ವ್ಯಾಗನ್ ನೋಡಿದೆ ಅವಾಗ. ಒಳ್ಳೆ ದೂರದಿಂದ ಜಿಮ್ಮಿ ಥರ ಕಾಣ್ತಿದೆ ಅದು. ಏನಕ್ಕೋ ಬೇಜಾತಿ ಮಾಡ್ತಿದ್ಯಾ? ಆದರೆ ಅದಕ್ಕೆ 4.25 ಕೋಟಿ ಗೈಸ್. ನೀನು ಅಲ್ಲ ಕಣೋ, ಹಿಂಗೆ ನೋಡ್ರೆ ಹಂಗೆ ಅನ್ಸುತ್ತಾನೆ. ಅರೆ ಅದ್ರ ಗತ್ತು ಬೇರೆ ಇದೆ. ಕಾರ್ ಎಂಥೂಸಿಯಾಸ್ಟಿಕ್ ಗೊತ್ತಾಗುತ್ತೆ, ಬಟ್ ನಾರ್ಮಲ್ ಪೀಪಲ್ ನೋಡಿದ್ರೆ ಯಾರಿಗೆ ಕಾರ್ ಬಗ್ಗೆ ನಾಲೆಡ್ಜ್ ಇರಲ್ಲ ಅವ್ರಿಗೆ ಹಂಗೆ ಅನ್ಸೋದು. ಅರೆ 4.25 ಕೋಟಿ ಅಂತ ಅನ್ಸಲ್ಲ. ಅಲ್ಲ ನಮಗೆ ಅನ್ಸುತ್ತೆ ನೋಡಿದವ್ರಿಗೆ. ಕ್ರೇಜಿ ಆಗಿದೆ ಅಂತ. ಗೈಸ್ ಇದೆ ಇದು ಬೆಂಜ್ ಸರ್ವಿಸ್ ಅನ್ಸುತ್ತೆ. ಅಲ್ಲಿ ಬೆಂಜ್ ಶೋರೂಮ್ ಇದೆ, ಫುಲ್ ಬೆಂಜ್ ಕಾರ್ ಇದೆ. ಬೆಂಜ್ ಶೋರೂಮ್ ಹೇಳಿದ್ವಿ. ಮುಂದೆಯಿಂದ ಕರೆಕ್ಟಾಗಿ ಕಾಣುತ್ತೆ, ಮುಂದೆಯಿಂದ ಆ್ಯಕ್ಚುಲಿ ಕರೆಕ್ಟಾಗಿ ಕಾಣುತ್ತೆ. ತೋರಿಸ್ತೀನಿ ನೋಡಿ, ಬೆಂಜ್ ಶೋರೂಮ್. ಇದು ಬೆಂಜ್ ಶೋರೂಮ್ ಆಯಿತಾ. ಇಲ್ಲೆಲ್ಲ ಬಂದು ಕೋಟಿ ಕೋಟಿ ಕೊಟ್ಟು ಕಾರ್ ತೊಗೊಬೇಕು ಅಂದರೆ ಎಷ್ಟು ಸ್ಟ್ರಗಲ್ ಇರುತ್ತೆ, ಎಷ್ಟು ಕಷ್ಟಪಡಬೇಕು, ಏನೆಲ್ಲ ಮಾಡಬೇಕು. ಇನ್ನೂ ಆ ಟೈಮ್ ನಮಗೆಲ್ಲ ಯಾವಾಗ ಬರುತ್ತೆ ನೋಡಬೇಕು. ಹೋದ ಸತಿ ಬಂದ ನಾನು ಖುಷಿ ಮ್ಯೂಸಿಯಮ್ ಹೋಗಿದ್ವಿ, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಂತ. ಎಷ್ಟು ಕ್ರೇಜಿ ಆಗಿದೆ ಅಂದರೆ ಸಖತ್ತಾಗಿದೆ. ಯಾರು ಈ ಕಡೆ ಬಂದರೆ ವಿಸಿಟ್ ಮಾಡಿರಿ, ಪಕ್ಕ ನಿಮಗೆ ಪೈಸಾ ವಸೂಲಿ ಇರುತ್ತೆ. ಎಲ್ಲ ಸಖತ್ತಾಗಿದೆ. ಇಂಜಿನ್ಸ್ ಎಲ್ಲ ಇದೆಯಾ ಅಲ್ಲಿ? ಇಂಜಿನ್ ಎಲ್ಲ ಇದೆ. ಇಡೀ ಅರ್ಧ ದಿನ ಬೇಕಲ್ಲಿ. ಇದಕ್ಕೆ ಅಂತಾನೆ ಬಾ, ನೀಟಾಗಿ ಆರಾಮಾಗಿ 2 ಅವರ್ 3 ಅವರ್ ಟೈಮ್ ಪಾಸ್ ಆಗುತ್ತೆ. ಹೆಂಗೆ ಗೊತ್ತಾ, ಕಾರ್ ಮಾಡಿಫೈಡ್ ಕಾರ್. ನಾನು ಇವಾಗ ಪ್ರೆಸ್ಟೀಜ್ ನೋಡೋದಿಲ್ಲ ಚಂದನ್. ನನಗೆ ಮುಂಚೆ ಬರೀ ಪ್ರೆಸ್ಟೀಜ್ ಕುಕ್ಕರ್ ಒಂದೇ ಗೊತ್ತಿದ್ದು. ಪ್ರೆಸ್ಟೀಜ್ ಕುಕ್ಕರ್ ಬಿಟ್ಟರೆ ಬರೀ ಗೊತ್ತಿಲ್ಲ ನನಗೆ. ಪ್ರತಿ ಬಂದಿರೋ ನೀವು ಅಲ್ಲಿ ಹೋಗ್ಬಿಡ್ತಿರ್ಲಿಲ್ಲ ಅಲ್ಲ? ಇಲ್ಲ, ಬರೋಯ್ತು ಪ್ರೆಸ್ಟೀಜ್ ಗ್ರೂಪ್ಸ್. ಗೈಸ್ ನೋಡಿ, ಇದು 1910 ಪೊಲೀಸ್ ಸ್ಟೇಷನ್. ಇವಾಗಿನ ಪೊಲೀಸ್ ಸ್ಟೇಷನ್ ನೋಡ್ತೀರಾ, ಹಿಂಗಿದೆ ಇವಾಗಿನ ಪೊಲೀಸ್ ಸ್ಟೇಷನ್. ಇದ್ರ ಮೇಲೆ ವಿರಾಟ್ ಕೊಹ್ಲಿ 1 ನೈಟ್ ರೆಸ್ಟೋರೆಂಟ್ ಇತ್ತು, ಅದೇನೋ ಅದ್ರ ಮೇಲೆ ಕೇಸ್ ಆಗಿ
ಅದು ಕ್ಲೋಸ್ ಮಾಡಿದ್ದಾರೆ. ಅಲ್ಲೆಲ್ಲ ಗ್ಲಾಸ್ ಗೀಸ್ ಎಲ್ಲ ಹೊಡೆದೋಗಿದೆ. ಹಾಂ ಏನೋ ಇದೆಯಾ? ಇಲ್ಲಿ ಲ್ಯಾಂಬರ್ಗಿನಿ ಶೋರೂಮ್ ಗೈಸ್. ಜಸ್ಟ್ ಹಿಂಗೆ ಮಾತಾಡ್ಕೊಂಡು ಬರ್ತೀನಿ. ಲ್ಯಾಂಬರ್ಗಿನಿ ಶೋರೂಮ್ ಮುಂದ್ಗಡೆ. ಅವತ್ತು ಫರಾರಿ ಶೋರೂಮ್, ಇವತ್ತು ಲ್ಯಾಂಬರ್ಗಿನಿ ಶೋರೂಮ್. ಏನಕ್ಕೆ ಹಾಕಿದಾನ ಅವ್ನು ಲ್ಯಾಂಬೋರ್ಗಿನಿ? ಸಂಡೇ ಕ್ಲೋಸ್. ಹಾಂ ಸಂಡೇ ಕ್ಲೋಸ್. ಸಂಡೇ ಅದಕ್ಕೆ ಕ್ಲೋಸು.